Students, Namaste. Welcome to the second part of the lesson quadrilaterals. Today we are going to learn few more definitions related to quadrilaterals. Adjacent sides. Adjacent ಹೊಸ ಟರ್ಮ್ ಇದು. ಏನು adjacent ಅಂದ್ರೆ? Adjacent ಅಂದ್ರೆ ಒಂದರ ಹತ್ರ ಇರುವಂತ ಇನ್ನೊಂದು ಒಟ್ಟೊಟ್ಟಿಗೆ ಇರುವಂತದ್ದು. So you can imagine two students are sitting adjacent means they are next to each other. Now in this figure the quadrilateral ABCD ನಾನು ಅದನ್ನು ಹಾಗೆ ಕರೆದೆ ಅಂತ ಇಟ್ಕೊಳ್ಳಿ ABCD ಅದರಲ್ಲಿ adjacent sides ಅಂದ್ರೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಫಸ್ಟ್ ನಾನು ಒಂದು ವರ್ಟೆಕ್ಸ್ಗೆ ಹೋಗ್ತೇನೆ. ಲೆಟ್ ಮಿ ಗೋ ಟು ಒನ್ ಆಫ್ ದ ವರ್ಟೆಕ್ಸ್. ಸೇ ಐ ಆಮ್ ಗೋಯಿಂಗ್ ಟು ವರ್ಟೆಕ್ಸ್ A. Imagine that there is a person standing at A. ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಎಣಿಸ್ಕೊಳ್ಳಿ A ಅಲ್ಲಿ. ಅವನ ಕೈಗಳನ್ನ ಎರಡೂ ಕಡೆ ಸ್ಟ್ರೆಚ್ ಮಾಡಿದ್ದಾನೆ. ವಾಟ್ ಯು ಮೀನ್ ಬೈ ಸ್ಟ್ರೆಚಿಂಗ್? ಎಕ್ಸ್ಟೆಂಡ್ ಮಾಡೋದು. PT ಎಕ್ಸರ್ಸೈಸ್ ಮಾಡುವಾಗ ನೀವು ಮಾಡ್ತಿರಲ್ಲ, ಎರಡೂ ಸೈಡಿಗೆ ಕೈಗಳನ್ನ ಬಿಡಿಸಿ ಕೈ ಚಾಚಿ ನಿಂತ್ಕೊಂಡ್ರೆ ಎಡಕ್ಕೆ ಮತ್ತೆ ಬಲಕ್ಕೆ, ಆಗ ಆ ವರ್ಟೆಕ್ಸ್ ಅಲ್ಲಿ ಇರುವವನು ಅವನ ಮನುಷ್ಯನ ತಲೆ ಅಂತ ಎಣಿಸ್ಕೊಂಡ್ರೆ ಅವನ ಕೈಗಳು ಎರಡು ಸೈಡ್ಗಳು, ಅಂತ ಎರಡು ಸೈಡ್ಗಳನ್ನ adjacent ಸೈಡ್ಸ್ ಅಂತಾರೆ. ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಆ ಕೈಗಳು ಒಂದೇ ಮನುಷ್ಯನದ್ದಾಗಿರ್ಬೇಕು. ಸೊ ಒಂದೇ ವರ್ಟೆಕ್ಸ್ ಅಲ್ಲಿ ಆ ಎರಡೂ ಸೈಡ್ಗಳು ಮೀಟ್ ಆಗಿ ಇರಬೇಕು. ದೇ ಶುಡ್ ಬಿ ಮೀಟಿಂಗ್ ಅಟ್ ದ ಸೇಮ್ ವರ್ಟೆಕ್ಸ್. ದ ಟೂ ಸೈಡ್ಸ್ ಶುಡ್ ಬಿ ಮೀಟಿಂಗ್ ಅಟ್ ದ ಸೇಮ್ ವರ್ಟೆಕ್ಸ್. ನಾನೀಗ ಹೇಳಿದ ಇದನ್ನ ಕಾನ್ಸೆಪ್ಟ್ ಅನ್ನ ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಅಲ್ಲಿ ಒಂದು ಮನುಷ್ಯ ಇದ್ದಾನೆ, ಅವನ ಕೈ ಸ್ಟ್ರೆಚ್ ಮಾಡಿದ್ದು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾನು ಅದನ್ನ ಏನೋ ಒಂದು ರೀಸನ್ ಇಟ್ಕೊಂಡು ಹೇಳಿದ್ದೇನೆ, ಯಾಕದು ಅಂತ ಅಂದ್ರೆ ನೆನ್ಪಿಟ್ಕೊಳ್ಬೇಕು, ಇಲ್ಲದಿದ್ರೆ ಬೇರೆ ಬೇರೆ ಟರ್ಮ್ಸ್ ಎಲ್ಲ ಒಟ್ಟು ಮಿಕ್ಸ್ ಆಗ್ತದೆ. ಇದೀಗ adjacent sides ಬಗ್ಗೆ ಹೇಳುವಾಗ ಒಟ್ಟೊಟ್ಟಿಗೆ ಇರುವ ಎರಡು ಕೈಗಳು. ಓಕೆ, ಸೊ ಈ ಚತುರ್ಭುಜದ ಕೈಗಳು ಯಾವುದು ಅಂತ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ. ವಾಟ್ ಆರ್ ದ sides of the quadrilateral and how to name it. AB ಅಂದ್ರೆ ಎರಡು ಕ್ಯಾಪಿಟಲ್ ಲೆಟರ್ ವಿದೌಟ್ ಎನಿ ಗ್ಯಾಪ್, ನೋ ಕೊಮಾ ಮಧ್ಯದಲ್ಲಿ. AB ಕೊಮಾ ಇರ್ಲಿಕ್ಕಿಲ್ಲ. BC CD DA ಇದು ಸೈಡ್ಸ್. ಸೊ ಈ ತರ ನೇಮ್ ಕೊಡುವಾಗ ಹತ್ರ ಕೂತಿರುವ ಎರಡು ಸೈಡ್ಸ್ ಅನ್ನ ಬರೆದ್ರೆ ಅದನ್ನು ನಾವು adjacent sides ಅಂತ ಹೇಳ್ತೇವೆ. ಸೊ ಅಂಥದ್ದು ಇದ್ರಲ್ಲಿ 4 ಇದೆ, ಯಾಕಂದ್ರೆ 4 ವರ್ಟೆಕ್ಸ್ ಇದೆ. ನಾನೀಗ ಎ ಅಲ್ಲಿ ಒಬ್ಬ ಇದ್ದಾನೆ ಅಂತ ಹೇಳಿದೆ, ಹಾಗೆ ಬೇರೆ ಕಡೆ ಮೂವರಲ್ಲಿ 3 ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ 3 ಬೇರೆ ಇರ್ಬೋದು. ಸೊ ಅವರಿಗೆಲ್ಲ ಎರಡು ಕೈಗಳು ಸ್ಟ್ರೆಚ್ ಮಾಡಿದ್ದಾರೆ ಅಂತ ಆದ್ರೆ ಎ ಅಲ್ಲಿದ್ದವನಿಗೆ AB ಮತ್ತೆ AD, ಬಿ ಅಲ್ಲಿದ್ದವನಿಗೆ BA ಮತ್ತೆ BC. ನಾನು ಹೇಳುವಾಗಲೇ ನಿಮಗೇನೋ ಒಂದು ಎಕ್ಸ್ಟ್ರಾ ಗೊತ್ತಾಗ್ತಾ ಇದೆಯಾ? ಎ ಅಲ್ಲಿದ್ದವನಿಗೆ AB ಮತ್ತೆ AD ಹೇಳಿದೆ. ನಾನು AB AD ಹೇಳುವಾಗ ಎ ಬಂದಿದೆ ಎರಡರಲ್ಲಿ ಸಹ ಅಲ್ವಾ? The letter A, the vertex A is common to both AB and AD. ಇಂಗ್ಲಿಷಲ್ಲಿ ಹಾಗೆ ಹೇಳ್ತಾರೆ, ಕಾಮನ್ ಟು ಬೋತ್ ಅಂದ್ರೆ ಅದರಲ್ಲೂ ಇದೆ ವರ್ಟೆಕ್ಸ್ A, ಇದರಲ್ಲೂ ಇದೆ. ಅಂದ್ರೆ ಆ ತಲೆ ಆ ಕೈಗೂ ಸೇರಿದ್ದು ಈ ಕೈಗೂ ಸೇರಿದ್ದು ಅಂತ ಹಾಗೂ ಇಂಟರ್ಪ್ರಿಟ್ ಮಾಡಬಹುದು. ಸೊ ದ ವರ್ಟೆಕ್ಸ್ ಈಸ್ ಪಾರ್ಟ್ ಆಫ್ ದ ಟೂ ಬೋತ್ ದ ಸೈಡ್ಸ್. ಸೊ ಹೀಗೆ ಹುಡುಕಿದ್ರೆ 4 ಪೇರ್ ಸಿಗ್ತದೆ. ಅಲ್ಲಿ ಬರ್ದಿದೆ AB and BC ಒಂದು ಪೇರ್ ಅಂತ ಹೇಳಿದೆ, ಒಂದು ಜೊತೆ. adjacent sides ಅಂದ್ರೆ ಅಕ್ಕಪಕ್ಕದ ಬಾಹುಗಳು ಒಂದು ಜೊತೆ ಅಂತ ಹೇಳ್ತೇವೆ ನಾವು. ಬಾಹು ಅಂತ ನಿನ್ನೆ ಹೇಳಿದೆನಲ್ಲ, ಸೈಡಿಗೆ ಗೊತ್ತಿದೆ ನಿಮಗೆ ಅದು. ಬಾಹು ಅಂದ್ರೆ ಆರ್ಮ್ ಅಂತ ಹೇಳಿದೆ, ಕೈ ಅಂತ ಹೇಳ್ಬೋದು. ಹ್ಯಾಂಡ್, ಆರ್ಮ್ ಸ್ಟ್ರೈಟ್ ಇರುತ್ತೆ, ಅದು ಲೈನ್ ಸೆಗ್ಮೆಂಟ್. ಸೊ AB ಮತ್ತೆ BC ಒಂದು ಪೇರ್, BC ಮತ್ತೆ CD ಇನ್ನೊಂದು ಪೇರ್, CD ಮತ್ತೆ DA ಇನ್ನೊಂದು ಪೇರ್, AB ಮತ್ತೆ AD ಇನ್ನೊಂದು ಪೇರ್. ಎಲ್ಲದರಲ್ಲಿ ಸಹ ನೋಡಿ ಆ ಕಾಮನ್ ವರ್ಟೆಕ್ಸ್ ಅಲ್ಲಿ ಹೆಸರು ನೋಡುವಾಗಲೇ ಗೊತ್ತಾಗ್ತದೆ. ಈಗ ಅಲ್ಲಿ ಪಿಕ್ಚರ್ ಅನ್ನು ನೋಡದೆ ಬರೇ ನಾನು ಬರ್ದಿದ್ದೇನಲ್ಲ ರೆಡ್ ಅಲ್ಲಿ AB ಮತ್ತೆ BC ಅಂತ ನೋಡಿ ಅಂತೆ, ಅದರಲ್ಲಿ B ಕಾಮನ್, AB ಅಂಡ್ BC. B ಅಂತ ಹೇಳುವ ಲೆಟರ್ ಕಾಮನ್ ಇದೆ, ಅದು ಕಾಮನ್ ವರ್ಟೆಕ್ಸ್ ಆರ್ ಕಾಮನ್ ಪಾಯಿಂಟ್. ಸೊ ಎರಡು ಮಾತ್ರ ಹೈಲೈಟ್ ಮಾಡ್ತೇನೆ ಈಗ ನೋಡಿ. ಒಂದು ಪೇರ್ ಅನ್ನು ಹೈಲೈಟ್ ಮಾಡಿದೆ ಈಗ ರೆಡ್ ಕಲರ್ ಅಲ್ಲಿ,
ಇನ್ನೊಂದು ಪೇರನ್ನು ಪರ್ಪಲ್ ಕಲರಲ್ಲಿ ಹೈಲೈಟ್ ಮಾಡಿದ್ದೇನೆ. ಆದರೆ ಇನ್ನೆರಡು ಪೇರ್ ಇದೆ, ನನಗೆ ಹೈಲೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದನ್ನು ಈಗ ಇದ್ದದನ್ನು ತೆಗಿಬೇಕು. ಒಂದು ರೆಡ್ ಒಂದು ಪರ್ಪಲ್ ಆಗ್ತದೆ, ಅದು ಬೇಡ. ಕಲರ್ ಸೇಮ್ ಇದ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. If common sites are to be named, we use two letters having one common vertex. So definition you have to write down and remember it. Next, moving on to opposite sides. Opposite andre whichever is not adjacent. We have learnt what is adjacent. Akka pakka alladdu. So definitionally same kind of changes will come. Which has a common vertex andre adjacent. Which has no common vertex, no common point andre non-adjacent ಅಥವಾ opposite. ನೋಡುವ ಈಗ opposite ಹೀಗೆ AB CD. Can you actually find any common vertex here? AB ಮತ್ತೆ CD. ನಾನು ಹೇಳ್ತಾ ಇರುವಾಗಲೇ, ಹೆಸರು ಹೇಳ್ತಾ ಇರುವಾಗಲೇ AB ಬೇರೆನೇ ಇದೆ, CD ಬೇರೆನೇ ಇದೆ. ಅದರಲ್ಲಿ ಲೆಟರ್ ಯಾವುದು ಒಟ್ಟಿಗೆ ಬರ್ತಾ ಇಲ್ಲ. ಸೊ ಇದು ನಾನ್ adjacent. ಆಗ ಹೇಳಿದ್ದು adjacent, ಇದು ನಾನ್ adjacent. ಆ ಕಂಡೀಷನ್ ಇಲ್ಲ, ಕಾಮನ್ ವರ್ಟೆಕ್ಸ್ ಇಲ್ಲ. ಅದೇ ತರ ಇನ್ನೊಂದಿದೆ ನೋಡಿ, ಪರ್ಪಲ್ ಕಲರ್ಡ್ ಹೈಲೈಟೆಡ್. So when we are searching for this kind of thing, it will be only two pairs. AB and BC ಎಲ್ಲ ಆಲ್ರೆಡಿ ನೋಡಿ ಆಗಿದೆ, ಅದು adjacent sides. ಇದೀಗ opposite sides. ಎರಡು ಪೇರ್, ಎರಡು ಜೊತೆ ಮಾತ್ರ ಸಿಕ್ಕುದು. We will not get more than that. Okay. Observe the definition and read it carefully. Whatever we explained is very clear. It has a common point ಅಂತಂದ್ರೆ ಅದು adjacent. If it has no common point, the two sides are not having common point, it's opposite sides or non-adjacent sides. Ega adjacent angles. Angles are formed at the vertices. We all learnt that. So now consider two adjacent vertices, vertex B and vertex C. And for these two vertices, the angle will be marked. But what is the side which is there in both the vertices? Vertex B and vertex C. Vertex B ಗೆ ಸಹ vertex C ಗೆ ಸಹ ಎರಡಕ್ಕೂ ಸೇರಿದ ಒಂದು ಆರ್ಮ್ ಇದೆ ಅಲ್ಲ, ಯಾವುದದು? That is called BC. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ, ಅದು BC. ಅದು the arm BC is there for angle B also and angle C also, so that these two angles are sitting on that arm. So these two angles are called adjacent angles and these two vertices are called adjacent vertices. Vertex B and vertex C adjacent, angle B and angle C adjacent. ಇನ್ನೊಂದು ಪೇರ್, angle A and angle D are adjacent. Common side is AD. Angle A angle D ಬಂದ ಕೂಡಲೇ ಆ ಎರಡು ಲೆಟರ್ಸ್ ಬರಲೇಬೇಕು ಸೈಡಲ್ಲಿ. AD is common. ಇನ್ನೂ ಇದೆ, ಅದನ್ನಂಗೆ ಬರ್ದಿದ್ದೇನೆ ನಾನು, ಐ ಕೆನಾಟ್ ಶೋ ಇಟ್. angle C and angle D, ಅದಕ್ಕೆ ಕಾಮನ್ CD ಸೈಡ್. ಹಾಗೆ angle A and angle B ಸೈಡ್ is AB ಕಾಮನ್. ನೆನ್ಪಿಟ್ಕೊಳ್ಳಿ, 4 ಇದೆ. adjacent angles, adjacent vertices, adjacent sides ಎಲ್ಲ 4 ಇದೆ. ಆಪೋಸಿಟ್ ಬಂದ ಕೂಡಲೇ ಎಲ್ಲ ಎರಡೆರಡೆ, ಬಿಕಾಸ್ ದೂರ ದೂರ ಇದ್ದಾವಲ್ಲ ಅವರು. ಈಗ ನೋಡಿ ಆಪೋಸಿಟ್ ಆಂಗಲ್ಸ್.
It's very simple. Observe carefully. Opposite angles ಅಂದ್ರೆ ಅಲ್ಲಿ ರೆಡ್ ಅಲ್ಲಿ ಮಾರ್ಕ್ ಮಾಡಿರೋದಲ್ಲ, ಬಿ ಅಂಡ್ ಸಿ ಆಪೋಸಿಟ್ ಅಲ್ಲ, ಬಿ ಮತ್ತೆ ಡಿ ನಾನ್ adjacent. ಬಿ ಅಂಡ್ ಸಿ ಆರ್ adjacent, we have learned. ಈಗ ಆಪೋಸಿಟ್ ಅಂದ್ರೆ ಬಿ, ಆಂಗಲ್ ಬಿ ಮತ್ತೆ ಆಂಗಲ್ ಡಿ ಆಪೋಸಿಟ್, ಹಾಗೆ ಆಂಗಲ್ ಎ ಮತ್ತೆ ಆಂಗಲ್ ಸಿ ಆಪೋಸಿಟ್. ಸೇಮ್ ಸ್ಟೇಟ್ಮೆಂಟ್ ಅಲ್ಲಿ ಹೇಗೆ ಕಾಮನ್ ಸೈಡ್ ಇತ್ತೋ ಇಲ್ಲಿ ಕಾಮನ್ ಸೈಡ್ ಇಲ್ಲ. adjacent ಆಂಗಲ್ಸಿಗೆ ಕಾಮನ್ ಸೈಡ್ ಇರುತ್ತೆ, ಆಗ ನೋಡಿದ್ದೇವೆ ನಾವು. ಈಗ ಆಪೋಸಿಟ್ ಆಂಗಲ್ಸ್ ಆದ ಕಾರಣ ಕಾಮನ್ ಸೈಡ್ ಇಲ್ಲ. ನೋಡಿ, ಆಂಗಲ್ ಬಿ ಅಂಡ್ ಆಂಗಲ್ ಡಿ ಯಾವುದೇ ಸೈಡ್ ಅವುಗಳ ಎರಡು ಆಂಗಲ್ ಅನ್ನು ಹೋಲ್ಡ್ ಮಾಡ್ಕೊಂಡಿಲ್ಲ. ನೋ ಸೈಡ್ ಇಸ್ ಹೋಲ್ಡಿಂಗ್ ದೀಸ್ ಟು ಆಂಗಲ್ಸ್. ಅವರು ಆಂಗಲ್ ಅನ್ನು ಟಚ್ ಮಾಡ್ಲಿಕ್ಕೆ ಕನೆಕ್ಟರ್ ಆಗಿ ಯಾವುದು ಸೈಡ್ ಇಲ್ಲ. ಇನ್ನೊಂದು ಪೇರ್ ಇಲ್ಲಿದೆ, ಗ್ರೀನ್ ಅಲ್ಲಿ ಮಾರ್ಕ್ ಮಾಡಿದೆ. ಸೊ 2 pairs ಆಫ್ ಆಪೋಸಿಟ್ ಆಂಗಲ್ಸ್. ಹಾಗೆ ಲಾಸ್ಟ್ PPTಯಲ್ಲಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿರಲಿಲ್ಲ ನಿಮಗೆ, 2 ಡಯಾಗನಲ್ ಇರ್ತದೆ ಒಂದು ಕ್ವಾಡ್ರಿಲ್ಯಾಟರಲ್ಗೆ. ದೇರ್ ಆರ್ 2 ಡಯಾಗನಲ್ಸ್, 2 ವಿಕರ್ಣಸ್, ವಾಟ್ ಎವರ್ ವಿ ಸೇ, ಬಿಕಾಸ್ ದೇರ್ ಆರ್ 2 pairs ಆಫ್ ನಾನ್ adjacent vertices or opposite vertices. ಈಗ ಇಲ್ಲಿ opposite vertices ಯಾವ್ದಂತ ಹೇಳಿದೆ ಅಲ್ಲ, ಬಿ ಮತ್ತೆ ಡಿ, ಅದನ್ನು ಜಾಯಿನ್ ಮಾಡೋದನ್ನು ಮಾತ್ರ ನಾವು ಡಯಾಗನಲ್ ಅಂತ ಹೇಳ್ತೇವೆ. If any 2 non-adjacent vertices are to be joined, then we have only 2 such pairs. That is the one which is helping us to draw or identify the diagonals. There are 2 diagonals only, because there are 2 non-adjacent pairs of vertices, or we can call it as opposite vertices. This is a special property of quadrilateral. Okay, you can see, consider one sky blue colored quadrilateral drawn. Random quadrilateral. Mark any 4 points on the page. Just use ruler and draw lines. Join the points using line segments. Color the 4 angles. One angle can be colored with green, another can be with blue, another purple, another red. So 4 angles are marked. Now we want to check now what is the sum of the angles. So to the right side, how it is shown, can you see one marked center there? One point is marked, and all these 4 angles, if the corner or the vertex of that particular angle is brought close to that point, it is called in English as coinciding. ಹತ್ರ ತರುವುದು, ಎಲ್ಲ ಆಂಗಲ್ ಅನ್ನು ಒಟ್ಟಿಗೆ ತರುವುದು, ಒಂದೇ ಕಡೆ ಅದನ್ನ ಪಾಯಿಂಟ್ ಮಾಡುದು. ಆ ಎಲ್ಲ ಆಂಗಲ್ಸ್ ಒಟ್ಟಿಗೆ ಒಂದು ಚಂದ ಮಾಡಿ, ಒಂದರ ಮೇಲೆ ಒಂದು ಯಾವುದು ಇರಬಾರ್ದು, ಇರುವುದಿಲ್ಲ, ಅದು ಕರೆಕ್ಟ್ ಆಗಿ ಒಂದು ಸರ್ಕಲ್ಗೆ ಬಂದು ಕೂತ್ಕೊಳ್ಳುತ್ತದೆ. ಇಟ್ ವಿಲ್ ಫಾರ್ಮ್ ಎ ಸರ್ಕಲ್ ನೈಸ್ಲಿ. ವಾಟ್ ಇಸ್ ದ ಆಂಗಲ್, ಫುಲ್ ಆಂಗಲ್ ಇನ್ ಎ ಸರ್ಕಲ್? ಸರ್ಕಲ್ ಅಲ್ಲಿ ಒಟ್ಟಿಗೆ ಒಂದು ಮೆಜರ್ ಮಾಡಿದ್ರೆ ಆಂಗಲ್ ಏನು ತೋರಿಸ್ತದೆ? ಒಂದು ಕಂಪ್ಲೀಟ್ 360 ಡಿಗ್ರಿ ತೋರಿಸ್ತದೆ ಅಲ್ವಾ, one complete circle. So we can say that angle A plus angle B plus angle C plus angle D is 360 degree. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಂಟೀರಿಯರ್ ಆಂಗಲ್ಸ್ ಅನ್ನ ಅಂತ ತಗೊಂಡಿದ್ದೇನೆ. ಚೆಕ್ ಮಾಡ್ಲಿಕ್ಕೆ ಅದನ್ನು ಬರೀ ಕಟ್ ಮಾಡ್ತಿದ್ದೇನೆ ಮತ್ತೆ ಹಾಗೆ ಇಡ್ತಿದ್ದೇನೆ ನಾನು ಅಷ್ಟೇ. ಒಂದು ಸರ್ಕಲ್ ಫಾರ್ಮ್ ಅಲ್ಲಿ ಆ ಕಾರ್ನರ್ ಅನ್ನು ಮಾತ್ರ ಟಚ್ ಆಗುವಾಗ ಇಡ್ತಿದ್ದೇನೆ, ಎಲ್ಲ ವರ್ಟೆಕ್ಸ್ ಬಂದು ಜಾಯಿನ್ ಆಗ್ಬೇಕಲ್ಲಿ, ತಿರುಗಿಸ್ಲಿಕ್ಕಿಲ್ಲ ಅದನ್ನ. ಜಿಗ್ಜಾಗ್ ಕಟ್ ಮಾಡ್ಕೊಂಡ್ರೆ ಸುಲಭ, ಅದನ್ನು ಕಟ್ ಮಾಡುವಾಗ ಆ ಆಂಗಲ್ ಅನ್ನು ಮಾತ್ರ ಕಟ್ ಮಾಡುವಾಗ ಜಿಗ್ಜಾಗ್, ಇಲ್ಲದ್ರೆ ಕಟ್ ಮಾಡಿದ ಎಡ್ಜ್ ಯಾವುದು, ವರ್ಟೆಕ್ಸ್ ಅಲ್ಲಿ ಜಾಯಿನ್ ಆಗುವ ಎಡ್ಜ್ ಯಾವುದು ಅಂತ ಗೊತ್ತಾಗುದಿಲ್ಲ. This you can try yourself. Do it, no? Just try it with a simple any colored paper or any white paper having 4 colors. Highlight it, cut the angles and mark a point on a white sheet. Try to coincide. ಒಟ್ಟಿಗೆ ತನ್ಯ ಇದು 4 ಆಂಗಲ್ ಅನ್ನ, ಮತ್ತೆ ಹೇಳಿ ನಂಗೆ ಹೇಗಾಗಿರುತ್ತೆ ಅಂತ.
ಈಗ ಇದನ್ನ ಮ್ಯಾಥಮ್ಯಾಟಿಕಲ್ ಪ್ರೂಫ್ ಅಂದ್ರೇನು? ಲಾಜಿಕಲ್ ಅಂತ ಕೇಳಿದ್ದೀರಾ? ನಮ್ಮ ವಿಚಾರದಲ್ಲೇ ನಾವು ಗೊತ್ತಿರುವ ವಿಚಾರಗಳನ್ನ ಯೂಸ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ಗೆ ಬಂದ್ರೆ ಅದನ್ನು ಲಾಜಿಕಲ್ ಪ್ರೂಫ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ನಾವು ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಇಂಗ್ಲಿಷಲ್ಲಿ, ಒಂದಾದ್ಮೇಲೆ ಇನ್ನೊಂದು, ಅದರಿಂದ ಮುಂದಿನದಕ್ಕೆ ಹೋಗುದು, ಸೀದಾ ಜಂಪ್ ಮಾಡ್ಲಿಕ್ಕಿಲ್ಲ. ಸೊ ಹಾಗೆ ನಾವು ಒಂದಾದ್ಮೇಲೆ ಒಂದು ಗೊತ್ತಿರುವ ಮ್ಯಾಥಮ್ಯಾಟಿಕಲ್ ಐಡಿಯಾಸ್ ಅಂತ ತಕೊಂಡು ರಿಸಲ್ಟ್ ವರೆಗೆ ಪ್ರೂವ್ ಮಾಡಿ ತೋರಿಸೋದು. ಸೊ ABCD ಅಂತ ಒಂದು ಕ್ವಾಡ್ರಿಲ್ಯಾಟರಲ್ ತಕೊಳ್ಳಿ. ಟೇಕ್ ಅ ಕ್ವಾಡ್ರಿಲ್ಯಾಟರಲ್ ABCD and you mark the angles like this. You can see the diagonals. Yes, one of the diagonal is drawn. Now it is getting divided into two triangles. Last year ಕಲ್ತಿದ್ದೀರಲ್ಲ ತ್ರಿಭುಜ, ಅದು ತ್ರಿಭುಜ ಅಂದ್ರೆ 3 ಆರ್ಮ್ಸ್. ನಾನಾಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ತ್ರಿಭುಜ ಅಂದ್ರೆ 3 ಆರ್ಮ್ಸ್, ಚತುರ್ಭುಜ ಅಂದ್ರೆ 4 ಆರ್ಮ್ಸ್ ಅಂತ. ಈಗ 2 ಚತುರ್ಭುಜ ಇದ್ದದ್ದು 2 ತ್ರಿಭುಜ ಆಯ್ತು, ಕಟ್ ಮಾಡಿದ್ರೆ ಅಥವಾ ಇಮ್ಯಾಜಿನ್ ಮಾಡಿದ್ರೆ 2 ತ್ರಿಭುಜ ಸಿಕ್ಕಿತ್ತು. ಈಗ ಅದು ಆಂಗಲ್ 1, ಆಂಗಲ್ 2, ಆಂಗಲ್ 3 ತ್ರಿಭುಜ 1ರ ಆಂಗಲ್, ಆಂಗಲ್ 4, ಆಂಗಲ್ 5, ಆಂಗಲ್ 6 ತ್ರಿಭುಜ 2ರ ಆಂಗಲ್. ಲಾಸ್ಟ್ ಇಯರ್ ಯು ಹ್ಯಾವ್ ಸ್ಟಡಿಡ್ that angle sum of any triangle is 180 degree. ಹಾಫ್ ಸರ್ಕಲ್ ಬರ್ತದೆ, ವೆರಿಫೈ ಮಾಡಿ ನೋಡಿರ್ಬೋದು ನೀವು. ಹಾಗೆ ಇನ್ನೊಂದು ಟ್ರಯಾಂಗಲ್, ಯಾವುದೇ ಶೇಪ್ ಅಂದ್ರೆ ಯಾವುದೇ ಸೈಜಿನ ಟ್ರಯಾಂಗಲ್ ಇರಲಿ, ಶೇಪ್ ಮಾತ್ರ ಟ್ರಯಾಂಗಲ್ ಇರಬೇಕು. ಯಾವುದೇ ಸೈಜ್ ಇದ್ದಿರಲಿ, ಯಾವ ತರದ್ದಿರಲಿ, ಒಬ್ಟ್ಯೂಸ್, ಎಕ್ಯೂಟ್, ಐಸೋಸೆಲಸ್ ಯಾವುದೇ ಇದ್ರೂ 180 ಡಿಗ್ರಿ. ಸೊ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ ACD ಇದನ್ನ ಎರಡನ್ನ ಒಟ್ಟಿಗೆ ಕನ್ಸಿಡರ್ ಮಾಡಿದಾಗ ಒಂದರದ್ದು 180, ಇನ್ನೊಂದರದ್ದು 180 ಒಟ್ಟಿಗೆ ಸೇರಿ 360 ಆಗುತ್ತೆ. The sum of the angles of a quadrilateral is 360 degree. ಇದನ್ನೇ ನಾವು ಲಾಜಿಕಲಿ ಹೀಗೆ ಬರೆದು ಡಯಾಗನಲ್ ಇದೆ ಅಂತ ಹೇಳಿ ಒಂದು ಡಯಾಗನಲ್ ಡ್ರಾ ಮಾಡಿ ಅದರಲ್ಲಿ ಎರಡನ್ನು ಸ್ಪ್ಲಿಟ್ 4 ಆಂಗಲ್ ಅನ್ನು 6 ಆಂಗಲ್ ಆಗಿ ಸ್ಪ್ಲಿಟ್ ಮಾಡಿ ಅದು 3 ಇದು 3 ಒಟ್ಟಿಗೆ 180 ಅಂತ ತೋರಿಸುವಾಗ ಅದನ್ನ ಥಿಯರಮ್ ಅಂತ ಹೇಳ್ತಾರೆ, ಅದು ಪ್ರೂಫ್ ಅಂತ ಹೇಳ್ತಾರೆ. ಇದು ನಾವು ಪ್ರೂಫ್ ಗೊತ್ತಿರುವ ಒಂದು ಲಾಜಿಕ್ ಇಂದ ಹೈಯರ್ ಲಾಜಿಕ್ ಗೆ ಪ್ರೂವ್ ಮಾಡಿ ತೋರಿಸ್ತೇವೆ. ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ಬರ್ತದೆ ಇನ್ನು ನಿಮಗೆ ಹೈಯರ್ ಕ್ಲಾಸಸ್ ಅಲ್ಲಿ. ಇಟ್ ವಿಲ್ ಬಿ ದೇರ್ ಥ್ರೂ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ಥಿಯರಮ್ಸ್, ಪಾಸ್ಟ್ಯುಲೇಟ್ಸ್, ಆಕ್ಸಿಯಮ್ಸ್ ಎಲ್ಲ ಬರುತ್ತೆ ಮುಂದಿನ ಕ್ಲಾಸ್ ಅಲ್ಲಿ. Now let us see the pictorial representation of angle sum property. You need not learn this by heart or for the sake of noting down. Just observe. See, there are 4 colors being used for marking the angles. One is H, one is M, one is pink colored, one is green. Green is K1 and K2. ಅದು ಆಕ್ಚುಲಿ K ಅಂತ ತಿಳ್ಕೊಳ್ಳಿ. ಅದನ್ನು ನಾನೊಂದು ಎರಡು ಪಾರ್ಟ್ ಆಗಿ ಕಟ್ ಮಾಡಿದ್ದೇನೆ, K1 ಮತ್ತೆ K2. ಹಾಗೆ ಪಿಂಕ್ ಅನ್ನು ಸಹ 2 ಕಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಐ ಹ್ಯಾವ್ ನಾಟ್ ನೇಮ್ಡ್ ಇಟ್. ಈಗ ಅದೇ ಟ್ರಯಾಂಗಲ್ ಅಲ್ಲಿ ನಾವು ಹಿಂದಿನ ಇದರಲ್ಲಿ ಮಾಡಿದ್ದೇವಲ್ಲ, ಜಸ್ಟ್ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೆ, ಡಯಾಗನಲ್ ಡ್ರಾ ಮಾಡಿದ್ದೆ, ಇಮ್ಯಾಜಿನ್ ಮಾಡಿ. ಸೊ ಪಿಕ್ಚರ್ 3 ಅಲ್ಲಿ ಬಂದಿದೆ, ಅದು ಡಯಾಗನಲ್ ತೋರಿಸಿದ್ದೇನೆ. ಪಿಕ್ಚರ್ 2 ಅಲ್ಲಿ ಬರೀ ಕಟ್ ಮಾಡಿ ತೋರಿಸಿದ್ದೇನೆ. ಪಿಕ್ಚರ್ 3 ಅಲ್ಲಿ ಹೀಗೆ ಡಯಾಗನಲ್ ಡ್ರಾ ಮಾಡಿ ತೋರಿಸಿದೆ. ಆ ಎಂ ಮತ್ತೆ ಎಚ್ ಅನ್ನ ಚೇಂಜ್ ಮಾಡಲ, ಅದು ಇದ್ದ ಹಾಗಿದೆ. M is blue, H is brown. Now the third angle green, K1 ಮತ್ತೆ K2, ಅದು K ಅಂತ ತಿಳ್ಕೊಂಡ್ರೆ ಫುಲ್, ಅದನ್ನ ಅರ್ಧ ಈ ಕಡೆಗೆ ಬರ್ತದೆ, ಅರ್ಧ ಆ ಕಡೆಗೆ ಹೋಗ್ತದೆ. K1 ಮೇಲಿನ ಟ್ರಯಾಂಗಲ್ಗೆ, K2 ಕೆಳಗಿನ ಟ್ರಯಾಂಗಲ್ ಬಂದಿದೆ. ಈಗ K1 ಹೋಗಿ H ನ ಪಕ್ಕ ಕೂತ್ಕೊಳ್ಳುತ್ತೆ, K2 ಬಂದು M ನ ಪಕ್ಕ ಕೂತ್ಕೊಳ್ಳುತ್ತೆ. ಹಾಗೇನೆ ಪಿಂಕ್ ಆಂಗಲ್ಸ್ ಒಂದು ಆ ಕಡೆ ಒಂದು ಈ ಕಡೆ ಶಿಫ್ಟ್ ಆಗಿದೆ ಅಂತ ತಿಳ್ಕೊಂಡ್ರೆ, ಕಟ್ ಮಾಡಿ ಈಚೆ ಪೇಸ್ಟ್ ಮಾಡಿದ್ರೆ 2 ಹಾಫ್ ಸರ್ಕಲ್ ಬರ್ತದೆ. ದ ಆಂಗಲ್ M will become one semicircle 180 degree. Similarly, angle H also will become 180 degree. So now you can observe that 2 180 degrees are formed. So together 4 angles of the quadrilateral is forming 180 degree plus 180 degree. That gives us 360 degree. There is a video and I will show that.
So you will be observing that automated video will be there. So you have to observe that also carefully. That will be making this very clear. So some of the interior angles, normally angles andre interior, so specific agi heludadre interior angles anta. When the quadrilateral is concave, often we wonder whether if the quadrilateral is concave, will this work? Yes, you can observe the pushed in portion of the concave quadrilateral, angle K and angle M of the two, among the two triangles, that small angle, it is actually the full K plus M, that becomes one angle of the quadrilateral. Angle K and angle M together is called full angle. That angle, it is the interior, one of the angle of the concave quadrilateral. So you can observe it is more than 180 degree. Right. So like how in the previous quadrilateral we have cut that K and joined it along with the other angle of the triangle near Y, you can see K, inside K goes out and sits there. Similarly, whatever inside angle M goes and sits there, it will be, you can exactly cut it and paste it here as outside angle. So it will be forming 180 degree properly. For that sake it is shown. So 180 degree and 180 degree. Pictorially you can shift that angle here. So it will be making it 180 degree and 180 degree. You will also learn this if you do it once. Cut ಮಾಡಿ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. You can do that. Okay, drawing the diagonal there in the middle is important. First drawing only concave quadrilateral, then drawing one diagonal. Let us move on to few questions. So these are based on the property which we studied just now, quadrilaterals, angle sum, or maybe something which is already known to you. Mathematics textbook is full of problems, it seems. ತುಂಬಾ ಪ್ರಾಬ್ಲಮ್ಸ್ ಇದೆ ಅಲ್ಲ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ, ಆಗ ತುಂಬಾ ಬೇಜಾರಲ್ಲಿ ಕೂತಿತ್ತಂತೆ. ಕಡೆಗೆ ನಿಮ್ಮ ಹಾಗಿನ ಮಕ್ಕಳು ಬಂದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಂತೆ, ಖುಷಿ ಆಯ್ತದೆ ಟೆಕ್ಸ್ಟ್ ಬುಕ್. ಸೊ ಫಸ್ಟ್ ಕ್ವಶನ್, angles of a quadrilateral are 100 degree, 90 degree, 92 degree. ಮೂರು ಆಂಗಲ್ ಕೊಟ್ಟಿದ್ದಾರೆ. angles of a quadrilateral are ಅಂತ. Find the fourth angle. Remember, quadrilateral has four angles. Also remember that quadrilateral's angle sum is 360 degree. ಕೋನಗಳ ಮೊತ್ತ 360 ಡಿಗ್ರಿ ಕಲ್ತಿದ್ದೇವಲ್ಲ. ಸೊ ಈ ಗೊತ್ತಿಲ್ಲದ ಕೋನವನ್ನ x ಅಂತ ತಗೊಳ್ಬಹುದು ನಾವು. ಇದು ಆಲ್ಜಿಬ್ರಾದ ಒಂದು ಸೀಕ್ರೆಟ್. ಟೇಕಿಂಗ್ ದ ಅನ್ನೋನ್ ಆಸ್ x. ನಾವು ಮೊದಲೆಲ್ಲ ಸ್ಟಾರ್ ಅಂತ ಮಾರ್ಕ್ ಮಾಡ್ತಿದ್ದೆವು, ಮತ್ತೆ ಮೆಲ್ಲ ಆಲ್ಜಿಬ್ರಾ ಬಂತು, ಆಲ್ಜಿಬ್ರಾ ಬರ್ಕೊಂತು. ಹಾಗೆ ಸಣ್ಣ ಕ್ಲಾಸಲ್ಲಿ ಇರುವಾಗ ಸ್ಟಾರ್ ಅಂತ ಮಾರ್ಕ್ ಮಾಡ್ತಿದ್ದೇವಲ್ಲ. We know that the sum of the angles of a quadrilateral is 360 degree. We have to write this. Normally ಈ ಪ್ರಾಪರ್ಟಿನ ಬರಿಬೇಕು, ಇಲ್ಲದಿದ್ರೆ ಅದು ಅರ್ಥ ಆಗುದಿಲ್ಲ ಯಾಕದು 360 ಡಿಗ್ರಿ ಅಂತ. ಸೊ ಮತ್ತೆ ಸೆಂಟೆನ್ಸ್ ಬರೆಯುವುದು, ಮ್ಯಾಥಮ್ಯಾಟಿಕಲ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಇಕ್ವೇಶನ್ 100 ಡಿಗ್ರಿ ಪ್ಲಸ್ 98 ಡಿಗ್ರಿ ಪ್ಲಸ್ 92 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ. ಎಕ್ಸ್ ಅಂತ ನಾವೇ ತಕೊಂಡದ್ದು ಅನ್ನೋನ್ ಆಂಗಲ್ ಅನ್ನ, ಉಳ್ದ ಮೂರನ್ನ ಹಾಗೆ ಬರೀರಿ, ಗೊತ್ತಿಲ್ಲದನ್ನ ಎಕ್ಸ್ ಅಂತ ಬರೀರಿ, 360 ಡಿಗ್ರಿ. ಸೊ ಗೊತ್ತಿರೋದನ್ನೆಲ್ಲ ಆಡ್ ಮಾಡಿ ಎಕ್ಸ್ ಅಂದ್ರೆ 70 ಡಿಗ್ರಿ ಬರ್ತದೆ. ಇದು ನಿಮ್ಗೆ ಈಸಿ ಕೆಲಸ, ಯಾಕಂದ್ರೆ ಗೊತ್ತಿಲ್ಲದ್ದು ಒಂದೇ ಇರೋದು, ಮೂರು ಕೊಟ್ಟಿದ್ದಾರೆ. ಬರಿಬೇಕು, ಈ ಸಮ್ಸನ್ನೆಲ್ಲ ಬರ್ದು ಕಲಿಬೇಕು, ಇಲ್ಲದಿದ್ರೆ ಇದು ಪ್ರಾಬ್ಲಮ್ಸ್ ಯಾವ ತರ ಅಪ್ರೋಚ್ ಮಾಡೋದು ಅಂತ ಗೊತ್ತಾಗುದಿಲ್ಲ. ಆಂಗಲ್ 360 ಡಿಗ್ರಿ ನೆನ್ಪಿಟ್ಕೊಳ್ಬೇಕು. ಒಂದು ಫುಲ್ ಸರ್ಕಲ್ ಬರ್ತದೆ, ಆಕ್ಟಿವಿಟಿ ಮಾಡಿ ಆಗ ನೆನಪಿರ್ತದೆ ಆಯ್ತಾ. ಎರಡನೇ ಕ್ವಶನ್, ಇದು ಸ್ವಲ್ಪ ರೇಷಿಯೋವನ್ನ ಯೂಸ್ ಮಾಡಬೇಕಾಗ್ತದೆ. ದ 4 angles of a quadrilateral are in the ratio 2:3:5:8. Remember, when ratio is taken, we used to add the terms 2 plus 3 plus 5 plus 8, 18. Sum of the terms 18. ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಆಂಗಲ್ ಅಂದ್ರೆ 2/18. 2/18 of 360 ಡಿಗ್ರಿ.
ಆ ಥರ ಕಲಿಸೋದು ನಾವು. ಡಿವೈಡ್ 100 rupees ಅಮಂಗ್ ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ ಇತ್ತಲ್ಲ, ಇದು ರೇಷಿಯೋ ಮೆಥಡ್. ಅದೇ ಥರ ಇದು ಆ್ಯಡ್ ಮಾಡೋದು ಎಲ್ಲ ಟರ್ಮ್ಸನ್ನು. ಒಂದು ಆ್ಯಂಗಲ್ ಅಂದರೆ 2/18 ಫ್ರಾಕ್ಷನ್ ಇಂಟು 360 ಡಿಗ್ರಿ. ದ್ಯಾಟ್ ಈಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅದು. ಸೊ ಅದನ್ನು ನೋಡಿ ಆ ಮೆಥಡು ಮಾಡ್ಬೋದು. ಇದು ಈಸಿ ಮೆಥಡ್, ಆಲ್ಜಿಬ್ರಾ ಮೆಥಡ್. 2x ಅಂತ ತಗೊಳ್ಳೋದು, 3x, 5x, 8x. ಸೊ ಇದನ್ನು ಆ್ಯಡ್ ಮಾಡಿದಾಗ ವಿ ಆ್ಯಡ್ ಲೈಕ್ ಟರ್ಮ್ಸ್. ಆಲ್ಜಿಬ್ರಾದಲ್ಲಿ ಕಲ್ತಿದ್ದೀರಲ್ಲ, ಸಜಾತಿಯ ಪದಗಳನ್ನು ನಾವು ಆ್ಯಡ್ ಮಾಡ್ಬೋದು. ಆಗ ನಮಗೆ ಬೀಜೋಕ್ತಿಯಲ್ಲಿ ಏನು ಏಕಪದೋಕ್ತಿ, ದ್ವಿಪದೋಕ್ತಿ ಅಂತ ಕಲ್ತಿದ್ದೀರಲ್ಲ. ಸೊ 2x, 3x, 5x ಇದೆಲ್ಲ ಒಟ್ಟಿಗೆ ಸೇರಿ ಒಂದು ಏಕಪದೋಕ್ತಿ ಆಗ್ತದೆ. 18x is ಏಕಪದೋಕ್ತಿ. ಇಟ್ ವಿಲ್ ಬಿ ಹ್ಯಾವಿಂಗ್ ಮೊನೋಮಿಯಲ್ ಆಸ್ ಆನ್ಸರ್. ಲೈಕ್ ಟರ್ಮ್ಸ್, 2 ಆ್ಯಪಲ್ಗೆ 3 ಆ್ಯಪಲ್ ಅನ್ನು ಸೇರಿಸಿದ್ರೆ 5 ಆ್ಯಪಲ್. ಸೊ 2x plus 3x is 5x. ಅಗೇನ್ 5x ಸೇರಿಸಿ 10x ಆಯಿತು, ಮತ್ತೆ 8x ಸೇರಿಸಿ 18x ಆಯಿತು. ಸೊ ಆ ಥರ. ಆದರೆ ಆ್ಯಪಲ್ಗೆ ಬನಾನಾ ಆ್ಯಡ್ ಮಾಡೋದಿಲ್ಲ, ಅದು ಫ್ರೂಟ್ ಸಲಾಡ್ ಆಗ್ತದೆ. ಸೊ 2x plus 3x ಅಂತಿದ್ರೆ 5x ಬರಿಬೋದು. 2x plus 3y ಇದ್ರೆ ನಾವು ಅದನ್ನು ಹಾಗೆ ಬಿಡಬೇಕು, ಅದನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರದ ಕ್ವಶನ್ಸಲ್ಲಿ ನಾರ್ಮಲಿ ಎಕ್ಸ್ ತಗೊಂಡಾಗ ಎಲ್ಲ ಲೈಕ್ ಟರ್ಮ್ಸನ್ನು ಆ್ಯಡ್ ಮಾಡಿ 18 times x ಅಂದರೆ 360. ಆಗ x ಅಂದರೆ 360 ಡಿಗ್ರಿ ಡಿವೈಡೆಡ್ ಬೈ 18. ಅದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಒಂದು 18x ಅಂದರೆ 360 ಡಿಗ್ರಿ ಅಂದರೆ x ಅಂದರೆ 360 ಡಿಗ್ರಿ ಬೈ 18. ಸೊ ಮತ್ತೆ ನಿಮಗೆ ಇದು ಒಂದು ಪಾರ್ಟ್ ಅಂದರೆ 20 ಡಿಗ್ರಿ ಅಂತ ಬಂತು, ಅದು ಆನ್ಸರ್ ಅಲ್ಲ. ಯು ಹ್ಯಾವ್ ಟು ಫೈಂಡ್ ಔಟ್ ಆ್ಯಂಗಲ್. 2x ಅಂತ ಆ್ಯಂಗಲ್ ತಗೊಂಡದ್ದು ನಾವು. ಸೊ 2 into 20 ಡಿಗ್ರಿ, ಹಾಗೆ 3 into 20 ಡಿಗ್ರಿ, ಅದನ್ನು ಮಾಡಬೇಕಾಗ್ತದೆ. ಮಾಡ್ಬೋದು, ಆನ್ಸರ್ ಬರ್ತದೆ. ಡೈರೆಕ್ಟ್ ಇದೆ ಅಂತ ಕಷ್ಟ ಏನಿಲ್ಲ. ರೇಷಿಯೋ ಗೊತ್ತಿದ್ರೆ ಸಾಕು, ಪ್ರೊವೈಡೆಡ್ ಯು ನೋ ವಾಟ್ ಈಸ್ ದ ರೇಷಿಯೋ. ಈ ಆ್ಯಪಲ್, ಬನಾನಾ ಇದೆಲ್ಲ ನೆನ್ಪಿಟ್ಕೊಂಡ್ರೆ ಯು ವಿಲ್ ರಿಯಲಿ ಅಂಡರ್ಸ್ಟ್ಯಾಂಡ್. ಐಡೆಂಟಿಟೀಸ್ ಅಂತ ಬರ್ತದೆ, ಅದು ಸಹ ಸುಲಭದಲ್ಲೇ ಅರ್ಥ ಆಗ್ತದೆ. ಥರ್ಡ್ ಕ್ವಶನ್. ಈಗ ಇದರಲ್ಲಿ 2 angles are given. The measures ಅಂದ್ರೆ ಡಿಗ್ರೀಸ್. Measures of 2 angles of a quadrilateral given 115, 45. And the other 2 angles are equal. Angles ಕೊಡಲಿಲ್ಲ, but they have given that they are equal. So when other 2 angles are given equal, ಅದನ್ನು x ಮತ್ತು x ಅಂತಲೇ ಮಾರ್ಕ್ ಮಾಡಬೇಕು. ಯಾಕಂದರೆ ಈಕ್ವಲ್ ಅಂತ ಹೇಳಿದ್ದಾರೆ, x ಮತ್ತು y ತಗೊಳ್ಳಿಕ್ಕಿಲ್ಲ. ಸೊ ಮಾರ್ಕ್ ಇಟ್ ಆಸ್ x and x. ಪುನಃ ಇಕ್ವೇಶನ್ ಬರೀರಿ. 115 plus 45 plus x plus x 360 ಡಿಗ್ರಿ ಬಂತಲ್ಲ. ಸೊ ನೆಕ್ಸ್ಟ್ 160 ಡಿಗ್ರಿ ಪ್ಲಸ್ 2x. ಈಗ ಹೇಳಿದ ಹಾಗೆ ಆ್ಯಪಲ್ ಪ್ಲಸ್ ಆ್ಯಪಲ್ ಇಸ್ ಟ್ವೈಸ್ ಆ್ಯಪಲ್, 2x. ಸೊ ಈಗ 2x ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು 360 ಡಿಗ್ರಿ. ಟ್ರಾನ್ಸ್ಪೋಸಿಂಗ್ ನಂಬರ್ ಈ ಕಡೆಯಿಂದ 160 ಡಿಗ್ರಿ ಆ ಕಡೆ ಹೋಗಿ ಸಬ್ಟ್ರಾಕ್ಟ್ ಆಗ್ತದೆ. ಸೊ 200 ಡಿಗ್ರಿ ಬಂತು, ಎಕ್ಸ್ ಅಂದರೆ 100 ಡಿಗ್ರಿ. ಸುಲಭ ಇದೆ, ಬೇಕಾದರೆ ವೆರಿಫೈ ಮಾಡಿ ನೋಡ್ಬೋದು. 115 ಪ್ಲಸ್ 45 ಪ್ಲಸ್ 100 ಪ್ಲಸ್ 100 ಅಂದರೆ 360 ಬರ್ತದೆ. ಇದು ನಿಮಗೆ ಓದಲಿಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಜಸ್ಟ್ ಒಂದು ಹೇಳ್ತೇನೆ ಅಷ್ಟೇ. ಯಾಕಂದರೆ ಒಂದು ಆ್ಯಂಗಲ್ ಕೊಟ್ಟದ್ದು, ಉಳಿದದೆಲ್ಲ ಈಕ್ವಲ್ ಅಂತ ಕ್ವಾಡ್ರಿಲ್ಯಾಟ್ರಲ್ ಇತ್ತು. ಸೊ ಕೊಟ್ಟ ಆ್ಯಂಗಲ್ 108, ಅದರ್ ಆ್ಯಂಗಲ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ x ಪ್ಲಸ್ x ಪ್ಲಸ್ x 3x. ಸೊ 3x ಪ್ಲಸ್ 108 ಅಂದರೆ 360. x ಅಂದರೆ 84 ಡಿಗ್ರಿ. ಸಿಂಪಲ್ ಲಾಜಿಕ್, ಸ್ಟಾರ್ 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 ಬರ್ಕೊಂಡ್ರೂ ಆಗುತ್ತೆ, ಬಟ್ ಮೆಥಡ್ ಒಂದೇ, ಸುಲಭ ಆಗುತ್ತೆ. ಈಗ ಒಂದು ಪಿಕ್ಟೋರಿಯಲ್ಲಿ ಕೊಟ್ಟಿದ್ದಾರೆ, ಆಗ ವರ್ಡ್ ಫಾರ್ಮಲ್ಲಿ ಕೊಟ್ಟಿದ್ರು, ವರ್ಡ್ ಪ್ರಾಬ್ಲಮ್ ಥರ. ಈಗ ಇದು ಪಿಕ್ಟೋರಿಯಲ್ಲಿ ಕೊಟ್ಟಿದ್ದಾರೆ, ಸೇಮ್ ಲಾಜಿಕ್. 3 ಆ್ಯಂಗಲ್ ಮಾರ್ಕ್ ಮಾಡಿದ್ದಾರೆ, ಒಂದು ಆ್ಯಂಗಲನ್ನು x ಅಂತ ಕೊಟ್ಟಿದ್ದಾರೆ. ಸೊ ಬರೆಯುವಾಗ ಸೀದಾ ಆನ್ಸರನ್ನು ಮೈಂಡಲ್ಲೇ ಕ್ಯಾಲ್ಕುಲೇಟ್ 3 ಅನ್ನು ಆ್ಯಡ್ ಮಾಡಿ 360 ಡಿಗ್ರಿಯಿಂದ ಸಬ್ಟ್ರಾಕ್ಟ್ ಮಾಡೋದಲ್ಲ. ನಮಗೊಂದು ಮೆಥಡ್ ಅಂತ ಉಂಟು ಬರೀಲಿಕ್ಕೆ, ಹೀಗೆ ಬರಿಬೇಕದು. ಎಕ್ಸ್ ಅಂದರೆ 360 ಡಿಗ್ರಿ ಮೈನಸ್ 50 ಪ್ಲಸ್ 130 ಪ್ಲಸ್ 120 ಡಿಗ್ರೀಸ್. ಆಮೇಲೆ ಆ ಬ್ರ್ಯಾಕೆಟಲ್ಲಿ ಇದ್ದದನ್ನು ಒಟ್ಟಿಗೆ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದರೆ 360 ಡಿಗ್ರಿ ಬರ್ತದೆ. ನೋಡಿ, ಪಿಕ್ಟೋರಿಯಲ್ ಇದ್ದ ಕಾರಣ ತುಂಬ ಸುಲಭ ಇದು. ಬರೀದು ಹೇಗಂತ ನೀವು ನೋಡಿ ಕಲಿಬೇಕಿದು. ರೀಸನ್ ಬರಿಬೇಕು, ಆಂಗಲ್ ಸಮ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಇಸ್ 360 ಅಂತ. ಇಲ್ಲದಿದ್ದರೆ ಅದು ಸಹ ಕ್ಲಿಯರ್ ಇರುವುದಿಲ್ಲ. ಕ್ವಶನ್ 2, ಜಸ್ಟ್ ಅಬ್ಸರ್ವ್.
ಕ್ವಾಡ್ರಿಲ್ಯಾಟ್ರಲ್ ಒಂದು ರೇಖಾಖಂಡದ ಮೇಲೆ ನಿಂತಿದೆ, ಒಂದು ಬಾಹುವಿನ ಮೇಲೆ ನಿಂತಿದೆ. ಕ್ವಾಡ್ರಿಲ್ಯಾಟ್ರಲ್ನ ಹೊರಗೆ ಒಂದು ರೈಟ್ ಆಂಗಲ್ ಕೊಟ್ಟಿದ್ದಾರೆ, ಎಲ್ ಶೇಪ್ ತರ ಕಾಣುತ್ತೆ. ಸೊ ಎಕ್ಸ್ ಮಾತ್ರ ಕೇಳಿದ್ದಾರೆ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ. ಯು ಹ್ಯಾವ್ ಟು ಫೈಂಡ್ ಎಕ್ಸ್, ಬಟ್ ಬಿಫೋರ್ ದ್ಯಾಟ್ ಐ ಶುಡ್ ಫೈಂಡ್ ಎಮ್. ಫಸ್ಟ್ ಫೈಂಡಿಂಗ್ ಎಮ್, ದೆನ್ ಫೈಂಡಿಂಗ್ ಎಕ್ಸ್. ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ. ನಾವು ಹೌ ಡು ಯು ಫೈಂಡ್ ಎಮ್? ಎಮ್ಮಿನ ಪಕ್ಕದಲ್ಲಿ ಒಂದು ಎಲ್ ಶೇಪ್ ಇದೆ ಅಲ್ಲ, ಕಾಣ್ತಾ ಉಂಟಲ್ಲ, ಅದು 90 ಡಿಗ್ರಿ. ಸೊ ಅಲ್ಲಿ ಒಂದು ಸರಳ ರೇಖೆಯ ಮೇಲೆ ಇರುವ ಸರಳ ಯುಗ್ಮ ಅಂತ ಏನು ಹೇಳ್ತೀರಿ ನೀವು, ಅದು 180 ಡಿಗ್ರಿ ಅಂತ ನೆನ್ಪಿಟ್ಕೋಬೇಕಲ್ವಾ. ಅರ್ಧ ಸರ್ಕಲ್, ಸೆಮಿ ಸರ್ಕಲ್ ಇಸ್ 180 ಡಿಗ್ರಿ. ಸೊ ಎಮ್ ಇಸ್ 90 ಡಿಗ್ರಿ. Now you can solve it easily. 90 degree plus 60 degree plus 70 degree plus x. ಎಲ್ಲ 4 ಆಂಗಲ್ ಗೊತ್ತಾಯ್ತು. ಈಗ 3 ಗೊತ್ತಿದೆ, ಒಂದು ಮಾತ್ರ ಗೊತ್ತಿಲ್ಲ. 90 ಡಿಗ್ರಿ ಎಂತ ಎಮ್ ಗೊತ್ತಾಯ್ತು, 70 ಡಿಗ್ರಿ 60 ಡಿಗ್ರಿ ಕೊಟ್ಟಿದ್ದಾರೆ, ಎಕ್ಸ್ ಮಾತ್ರ ಗೊತ್ತಿಲ್ಲ. ಪುನಃ ಇಕ್ವೇಶನ್ ಬರೀರಿ. ಎಮ್ ಪ್ಲಸ್ ಎಕ್ಸ್ ಪ್ಲಸ್ 70 ಪ್ಲಸ್ 60 ಅಂದರೆ 360, ಎಮ್ ಅಂದರೆ 90, ರೀಸನ್ ಬರೀಬೇಕು. ದೆನ್ ಫೈಂಡ್ ಔಟ್ ಆಂಗಲ್ ಎಕ್ಸ್. ಅಸೈನ್ಮೆಂಟ್ ಇಲ್ಲಿದೆ, ನೋಡಿ, ಕ್ಲಿಯರ್. ಅದು ಓದಿ, ಸಿಂಪಲ್ ಗೊತ್ತಿರುತ್ತೆ ಅದು. ಸೊ ನಾನು ಆಲ್ರೆಡಿ ಹೇಳಿದೆ ಅದನ್ನು ನೀವು ಮಾಡಿ ನೋಡಿ ಅಂತ. ಯು ಹ್ಯಾವ್ ಟು ಡೂ ಇಟ್. ಆಗ ಅದು ಕ್ಲಿಯರ್ಲಿ ಗೊತ್ತಾಗ್ತದೆ ಆಂಗಲ್ ಸಮ್ ಯಾಕೆ ಅಂತ. ಕಲರಿಂಗ್ ದ ಕಾರ್ನರ್ಸ್, ಆಮೇಲೆ ಅದನ್ನು ಕಟ್ ಮಾಡಿ 4 ಅಲ್ಲಿ ತಂದು ಕೋಯಿನ್ಸೈಡ್ ಮಾಡಿದರೆ ಅದು 360 ಡಿಗ್ರಿ ಆಗೋದು ಎಲ್ಲ ಗೊತ್ತಾಗ್ತದೆ. ಸೊ ಡೂ ಇಟ್ ಯುವರ್ ಸೆಲ್ಫ್. ಮತ್ತೆ ಎಲ್ಲ ನೋಡಿ ಎಲ್ಲಿ ಕ್ವಾಡ್ರಿಲ್ಯಾಟ್ರಲ್ಸ್ ಸಿಗ್ತದೆ, ಏನು ಮಾಡ್ಬೋದು ಎಕ್ಸ್ಪ್ಲೋರ್ ಮಾಡೋದು, ಅದನ್ನು ಮಾಡಿ. ನಮ್ಮ ಕಲ್ಚರಿಗೆ ಏನಾದರೂ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದಾ? ಓಕೆ, ಆಲ್ ದ ಬೆಸ್ಟ್.